ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಪ್ರಧಾನಿ ನರೇಂದ್ರ ಮೋದಿಯನ್ನ ಹಾಡಿ ಹೊಗಳಿದ್ದಾರೆ. ಅಂದ್ರೆ ಈ ಬಾರಿ ನಾವು 28 ಕ್ಷೇತ್ರವನ್ನ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಪ್ರಧಾನಿ ಮೋದಿ ನಾಯಕತ್ವಕ್ಕೆ ಎಲ್ಲ ವರ್ಗದ ಜನರ ಬೆಂಬಲ ಇದೆ. ನಿರಂತರವಾಗಿ ಅಭಿವೃದ್ಧಿ ಮಾಡ್ತಿರುವಂಥ ಒಬ್ಬ ಪ್ರಧಾನಿ ಅಂತಂದ್ರೆ ಅದು ಮೋದಿ. ಸಿದ್ದರಾಮಯ್ಯ 2 ಕೋಟಿ ಸಾಲ ಮಾಡಿ ಇದೀಗ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾವೇರಿಯಲ್ಲಿ ಈ ರೀತಿಯಾಗಿ ಬಿಜೆಪಿಯ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸೊ ನೋಡಿ, ಈ ಒಂದು ರಿಜೆಕ್ಟೆಡ್ ಪಾರ್ಟಿಯ ಅಧ್ಯಕ್ಷ ಡಿಕೆಶಿ ಮೊದಲ ಚುನಾವಣೆಯಲ್ಲಿ ಸೋತಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಉದಾಹರಣೆಗೆ ಸಿದ್ದರಾಮಯ್ಯ ಅವರೇ ಕೇಳ್ತಾರೆ ತಾನೆ, 2013 2013 ಎಲ್ಲ ಮುಖ್ಯಮಂತ್ರಿಗಳು ಸೇರಿ 1 ಲಕ್ಷ ಕೋಟಿ ಸಾಲ ಮಾಡಿದ್ರು. ಯಾರು ಹನುಮಂತಯ್ಯನಿಂದ ಹೇಳಿದ್ರು, ಕೆಂಗಲ್ ಹನುಮಂತಯ್ಯನ ಹೇಳಿದ್ರು, ಎಲ್ಲರೂ ರೆಡ್ಡಿ ನಮ್ಮ ಕೋಲಾರ ರೆಡ್ಡಿ ಸಿ ರೆಡ್ಡಿ ಹೇಳಿದ್ರು ಎಲ್ಲ 1 ಲಕ್ಷ. ಇವ್ರು 5 ವರ್ಷದಲ್ಲಿ 2,14,000 ಕೋಟಿ. ನಾವು ಕೇಳಿದ್ವಿ, ಏನು ಇಷ್ಟು ಸಾಲ ಮಾಡಿದ್ವಿ? ಬಜೆಟ್ ಗಾತ್ರ ಹೆಚ್ಚಾಗಿದೆ. ಬಜೆಟ್ ಗಾತ್ರ ಹೆಚ್ಚಾಗಿದೆ. 1 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಎಂದಾದರೂ ಭಾರತದ ಇತಿಹಾಸದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಏರ್ಪೋರ್ಟ್ಗಳಿಗೂ, ಎಷ್ಟು ಏರ್ಪೋರ್ಟ್ ಆಗಿದೆ, ಎಷ್ಟು ಕಿಲೋಮೀಟರ್ ರಸ್ತೆ ಆಗಿದೆ, ರೈಲ್ವೆ ಲೈನ್ ಎಷ್ಟು ಹೆಚ್ಚಾಗಿದೆ, ಮಾನೈಸೇಷನ್ ಎಷ್ಟಾಗಿದೆ, ನಮ್ಮ ಡಿಫೆನ್ಸ್ ಇದಕ್ಕೆ ಎಷ್ಟಾಗಿದೆ. ಎಲೆಕ್ಟ್ರಿಕಲ್ ವೆಹಿಕಲ್ ಪರ್ಸೆಂಟೇಜಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.